ದೇವರ ಚಿತ್ತಾನುಸಾರವಾಗಿ ಕುಟುಂಬ ವ್ಯವಸ್ಥೆ ನಿರ್ಮಿಸಿಕೊಳ್ಳುವುದಾದರೆ ಸಮಸ್ಯೆಗಳು ಬರ್ತವೋ? ಬರುತ್ತವೆ. ಮೊದಲನೇದಾಗಿ ಇಸ್ಸಾಕನ ಕುಟುಂಬದಲ್ಲಿ ಸಮಸ್ಯೆಗಳು ಬಂದವು. ಯಾವ್ಯಾವು ಆ ಸಮಸ್ಯೆಗಳು? ಆದಿಕಾಂಡ 25ನೇ ಅಧ್ಯಾಯ 19ರಿಂದ ವಚನ 21ರವರೆಗೂ ಇಸಾಕನ ಕುಟುಂಬದಲ್ಲಿ ಸಮಸ್ಯೆ ಬಂತು. ಕುಟುಂಬದಲ್ಲಿನ ಸಮಸ್ಯೆ ಏನದು? 40 ವರ್ಷ ವಯಸ್ಸಿನಲ್ಲಿ ಇಸಾಕನಿಗೆ ಮದುವೆಯಾಯಿತು. ದೇವರ ಚಿತ್ತಾನುಸಾರವಾಗಿ ಇಸಾಕನು ಮದುವೆಯಾಗುತ್ತಾನೆ. ಆದರೆ ಕುಟುಂಬದಲ್ಲಿ ಸಮಸ್ಯೆ ಬಂತು. ಅದೇನೆಂದರೆ, ಎಷ್ಟೋ ಸಂತೋಷದಿಂದ ಸತ್ಪ್ರವರ್ತನೆಯುಳ್ಳವನಾಗಿ ಉದ್ದೇಶದೊಂದಿಗೆ ಮದುವೆ ಆದಾಗಿಯೂ ಕೂಡ ಮಕ್ಕಳು ಹುಟ್ಟಲಿಲ್ಲ ಪ್ರಿಯರೇ. ಕುಟುಂಬದಲ್ಲಿನ ಸಮಸ್ಯೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಮ್ಮ ವಿವಾಹವು ದೇವರ ಚಿತ್ತವಾಗಿದೆ. ಪೇರೆಂಟ್ಸ್ಗಳ ಇಷ್ಟದಿಂದಲೇ ಪೇರೆಂಟ್ಸ್ಗಳು ಏರ್ಪಡಿಸಿರುವಂತಹ ವಿವಾಹವನ್ನೇ ನಾನು ಮಾಡಿಕೊಂಡಿದ್ದೇನೆ. ನನ್ನ ಗಂಡ ಆತ್ಮಿಕನು, ನಾನೂ ಆತ್ಮಿಕಳು. ಆದರೆ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆ. ಅದೇನೆಂದರೆ ನಮಗೆ ಮಕ್ಕಳಿಲ್ಲ. ಇದು ನಿಮ್ಮ ಸಮಸ್ಯೆ ಮಾತ್ರವೇ ಅಲ್ಲ. ಒಂದು ಕಾಲದಲ್ಲಿ ಇಸಾಕನ ಕುಟುಂಬದಲ್ಲೂ ಕೂಡ ಅಂತಹ ಸಮಸ್ಯೆ ಹುಟ್ಕೊಂಡಿತು. ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಯಾರೊಂದಿಗೆ ಹೇಳ್ಕೊಳ್ಬೇಕು? ತಮ್ಮಂದಿರೇ, ತಂಗಿಯಂದಿರೇ, ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಯಾರಿಗೆ ಹೇಳ್ಕೊಳ್ಬೇಕು? ನಮ್ಮಲ್ಲಿ ಬಹಳಷ್ಟು ಜನ ಮಾಡುವ ಒಂದು ತಪ್ಪೇನೆಂದರೆ, ಗಂಡನಿಂದ ಸಮಸ್ಯೆ ಬಂದ್ರು, ಹೆಂಡತಿಯಿಂದ ಸಮಸ್ಯೆ ಬಂದ್ರು, ತಕ್ಷಣವೇ ಅಮ್ಮಳಿಗೆ ಹೇಳ್ತಾರೆ, ಅಪ್ಪನಿಗೆ ಹೇಳ್ತಾರೆ, ಅಣ್ಣನಿಗೆ ಹೇಳ್ತಾರೆ, ಇಲ್ಲವೇ ಅಕ್ಕಳಿಗೆ ಹೇಳ್ತಾರೆ. ಅದು ಉಪಯೋಗವಿಲ್ಲದಂತಹ ಇನ್ಫಾರ್ಮೇಷನ್. ನಿಮ್ಮ ಕುಟುಂಬವನ್ನು ಏರ್ಪಡಿಸಿರೋದು ದೇವರು. ನಿಮ್ಮನ್ನು ಜೊತೆಗೂಡಿಸಿದ್ದು ದೇವರು. ಕುಟುಂಬ ವ್ಯವಸ್ಥೆಯನ್ನು ಪ್ರಾರಂಭಿಸಿರೋದು ದೇವರು. ಒಂದು ವೇಳೆ ಈ ಕುಟುಂಬದಲ್ಲಿ ಸಮಸ್ಯೆಗಳು ಏನಾದರೂ ಬರೋದಾದ್ರೆ, ಅಂದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಅದನ್ನು ಯಾರು ಪರಿಷ್ಕರಿಸಬೇಕು? ದೇವರು ಮಾತ್ರವೇ ಪರಿಷ್ಕರಿಸಬೇಕು. ದೇವರು ಮಾತ್ರವೇ ಪರಿಷ್ಕರಿಸಬೇಕು ಎಂದು ಒಂದು ವೇಳೆ ನೀವು ನಂಬೋದಾದರೆ ನೀವೇನ್ ಮಾಡಬೇಕು? ಆ ದೇವರ ಬಳಿಗೆ ನಿಮ್ಮ ಸಮಸ್ಯೆ ತೆಗೆದುಕೊಂಡು ಹೋಗಬೇಕು. ಇಸಾಕನು ತನ್ನ ಹೆಂಡತಿಯಿಂದ ಮಕ್ಕಳು ಹುಟ್ಟದೇ ಇರುವುದಕ್ಕಾಗಿ ವಿಚ್ಛೇದನೆ ಕೊಡ್ತೇನೆಂದು ಬೆದರಿಸಲಿಲ್ಲ, ಬಿಟ್ಟು ಬಿಡ್ತೇನೆ ಎಂದು ಭಯಪಡಿಸಲಿಲ್ಲ. ಕೆಲವೊಂದು ಸಹೋದರಿಯರು ನನ್ನ ಬಳಿಗೆ ಬಂದು ಹೇಳ್ಕೊಳ್ತಾ ಅಳ್ತಾರೆ, ಅಣ್ಣ, ಮದುವೆಯಾಗಿ 7 ವರ್ಷಗಳಾದರೂ ಇನ್ನೂ ಮಕ್ಕಳಾಗಿಲ್ಲ. ನನ್ನ ಗಂಡ ಭಯಪಡಿಸುತ್ತಿದ್ದಾನೆ, ವಿಚ್ಛೇದನೆ ಕೊಡ್ತೇನೆ ಅನ್ನುತ್ತಿದ್ದಾನೆ. ನನ್ನ ಅತ್ತೆ ಭಯಪಡಿಸ್ತಿದ್ದಾಳೆ, ಮಗನಿಂದ ವಿಚ್ಛೇದನ ಕೊಡಿಸ್ತೇನೆ, ನಿನ್ನನ್ನು ಆಚೆ ತಳ್ಳಿ ಹಾಕ್ತೇನೆ ಎಂಬುದಾಗಿ. ಒಂದು ಕಡೆ ಮಕ್ಕಳಿಲ್ಲ ಎನ್ನುವಂತಹ ಮಾನಸಿಕ ವ್ಯಥೆ ಇದೆ. ಇನ್ನೊಂದು ಕಡೆಯಲ್ಲಿ ನನ್ನ ಗಂಡ ಕೊಡುತ್ತಿರುವ ಬಾಧೆ, ಬೆದರಿಕೆಗಳು, ನನ್ನ ಅತ್ತೆಯವರ ದಬ್ಬಾಳಿಕೆ ತಾಳಲಿಕ್ಕಾಗ್ತಿಲ್ಲ. ಇದ್ದೀರಾ ಅಂತಹ ಅತ್ತೆಯಂದಿರು? ಒಂದು ಕಡೆ ನಿಮ್ಮ ಸೊಸೆ ಮಕ್ಕಳಿಲ್ಲವೆಂದು ಬಳಲುತ್ತಿರುವಾಗ, ತಾಯಿ ಆಗ್ತಾ ಇಲ್ಲ ಎಂದು ದಿಗಿಲು ಪಡುತ್ತಾ ಇರೋದಾದ್ರೆ ಮತ್ತೆ ನಿಮ್ಮ ಕಾಟ ಏನದು? ಮತ್ತೆ ನಿಮ್ಮ ಬೆದರಿಕೆಗಳೇನದು? ಮಗನಿಂದ ವಿಚ್ಛೇದನ ಕೊಡಿಸ್ತೇನೆ, ಒಂದು ವೇಳೆ ಮೊಮ್ಮಗನನ್ನು ಕೊಡದಿದ್ದರೆ, ವಿಚ್ಛೇದನೆ ಕೊಡಿಸ್ತೇನೆ ಮೊಮ್ಮಗಳನ್ನು ಹಡೆಯದಿದ್ದರೆ ಎಂದು ಹೀಗೆ ನಿಮ್ಮ ಸೊಸೆಯನ್ನು ಬೈಯುವುದರ ಬದಲಿಗೆ ಕೈಲಾದ್ರೆ ನಿಮ್ಮ ಮಗನಿಗೆ ಆ ರೀತಿ ಬೈದು ನೋಡಿ. ಏನೆಂದು? ಅಯ್ಯೋ, ಕೆಲ್ಸಕ್ಕೆ ಬರ್ದ ಮಗನೇ, ಒಬ್ಬ ಮೊಮ್ಮಗಳನ್ನು ಹಡಿಯೋ ಎಂದು ಮಗನಿಗೆ ಹೇಳಬಹುದಲ್ಲವೇ? ಹೇಳಲು ಕೈಲಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನನ್ನ ಬಳಿಗೆ ಹಿರಿಯರು ಬಂದು ಹೇಳ್ತಾರೆ, ಮಗನೇ, ಪ್ರಾರ್ಥನೆ ಮಾಡು ಮಗನೇ. ಆಯ್ತಮ್ಮ, ಹೇಳ್ರಿ, ಎದಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ನನ್ನ ಸೊಸೆಗೋಸ್ಕರ ಪ್ರಾರ್ಥನೆ ಮಾಡ್ರಯ್ಯ. ಹೀಗೇ ಹೇಳ್ತಾರೆ. ಆ ಮಾತಲ್ಲೇ ಅರ್ಥ ಆಗುತ್ತೆ ಅವ್ರಿಗೆ ಎಷ್ಟು ಕಕ್ಷಾ ಇದೆ ಎಂದು. ಅದೇ, ನಮ್ಮ ಸೊಸೆಗಾಗಿ ಪ್ರಾರ್ಥನೆ ಮಾಡ್ರಯ್ಯ. ಏನಾಗಿದೆ? ಇನ್ನೇನಾಗೋದು? ಮದುವೆಯಾಗಿ 10 ವರ್ಷ ಆಯ್ತು, ಇನ್ನೂ ಕೂಡ ಮಕ್ಕಳಾಗಿಲ್ಲ. ಒಬ್ಬ ಮೊಮ್ಮಗಳನ್ನಾಗಲಿ ಇನ್ನೂ ಕೈಯಲ್ಲಿಡಲಿಲ್ಲ. ನಮ್ಮ ಸೊಸೆಗಾಗಿ ಪ್ರಾರ್ಥನೆ ಮಾಡ್ರಯ್ಯ. ಒಬ್ಬ ಮೊಮ್ಮಗಳನ್ನೋ ಹಡಿಯುವ ಹಾಗೆ ಎಂದು ಹೇಳಿದಾಗ ನಾನು ಶುರು ಮಾಡಿಕೊಳ್ತೇನೆ, ದೇವ್ರೇ, ಈಕೆಯ ಮಗನಿಗೆ ಯಾವ ರೋಗ ಇದೆಯೋ ಅಂದಾಗ, ಮಗನಲ್ಲ, ಮಗನಿಗಲ್ಲ ಪ್ರಾರ್ಥಿಸಬೇಕಾದದ್ದು ಅಂದಾಗ, ಮತ್ತೆ ಈ ಮಗನ ತಾಯಿಗೆ ಏನ್ ರೋಗ ಇದೆಯೋ ದೇವ್ರೆ, ಯಾವ ಕಾರಣಕ್ಕಾಗಿ ಈಕೆಯ ಮಗುವನ್ನು ಹಡಿಯಲಿಕ್ಕಾಗ್ತಾ ಇಲ್ಲ ಗೊತ್ತಿಲ್ಲ ಎಂದು ಪ್ರಾರ್ಥಿಸುವಾಗ ಇನ್ನು ಆ ತಾಯಿಗೆ ನೋಡ್ಬೇಕು, ಮೈಯೆಲ್ಲ ಉರಿಯುತ್ತೆ. ಸೊಸೆಗೋಸ್ಕರ ಪ್ರಾರ್ಥಿಸೋ ಅಂದ್ರೆ ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ತೀರೋ? ಅಂಥವರ ಬುದ್ಧಿ ಸರಿಯಾಗಿರಲ್ಲ. ದಯವಿಟ್ಟು ಕೇಳ್ರಿ, ಬೈಬಲ್ ಹೇಳುತ್ತದೆ, ಗರ್ಭಫಲವು ಯೆಹೋವನು ಕೊಡುವಂತಹ ಬಹುಮಾನ ಆಗಿದೆ ಪ್ರಿಯರೇ. ನೀವು ಮೊಮ್ಮಗಳನ್ನಾಗಲಿ ನಿಮ್ಮ ಕೈಯಲ್ಲಿ ಪಡ್ಕೊಂಡು ನೋಡಬೇಕಾದ್ರೆ ಅದು ನಿಮ್ಮ ಮಗನ ಕೈಯಲ್ಲಿಯೂ ಸೊಸೆಯ ಕೈಯಲ್ಲಿಯೂ ಇದೆ. ಸೊಸೆಯ ಕೈಯಲ್ಲಿ ಮಾತ್ರ ಇಲ್ಲ. ಇವರಿಬ್ಬರೂ ಆರೋಗ್ಯವಾಗಿರಬೇಕು, ಇವರಿಬ್ಬರನ್ನು ದೇವರು ಆಶೀರ್ವದಿಸಬೇಕು. ಅದಕ್ಕಾಗಿ ಅತ್ತೆಯಂದಿರೇ, ಯಾವಾಗ ನೋಡಿದ್ರೂ ಕತ್ತೆಗಳಂತೆ ಸೊಸೆಯಂದಿರಿಗೆ ಮಾತುಗಳಿಂದ ಒದೆಯಬೇಡಿ. ಪ್ರಾಮುಖ್ಯವಾಗಿ ಸೊಸೆ ಕಷ್ಟ ಹಾದು ಹೋಗುವಾಗ, ಪ್ರಾಮುಖ್ಯವಾಗಿ ಸೊಸೆ ಕಣ್ಣೀರಿನ ಕಣಿವೆ ಹಾದು ಹೋಗುವಾಗ, ಪ್ರಾಮುಖ್ಯವಾಗಿ ಹೆತ್ತ ಮಕ್ಕಳು ಇಲ್ಲದಿರುವಾಗ ಕಾಡಿಸಬೇಡಿ, ಬೆದರಿಸಬೇಡಿ. ಪುರುಷರೇ, ನಿನಗೆ ಬಿಟ್ಟುಬಿಡ್ತೇನೆ, ವಿಚ್ಛೇದನ ಕೊಡ್ತೇನೆ ಎಂದು ಹೀಗೆ
ನಿಮ್ಮನ್ನು ನಂಬಿ ನಿಮ್ಮ ಮನೆಗೆ ಬಂದಿರುವಂತಹ ನಿಮ್ಮ ಹೆಂಡತಿಗೆ ವೇದನೆಗೊಳಿಸಬೇಡಿ, ವ್ಯಸನಗೊಳಿಸಬೇಡಿ. ಅದು ಒಳ್ಳೇದಲ್ಲ. ಮತ್ತೇನ್ ಮಾಡಬೇಕು? ಇಸಾಕನು ಮಾಡಿದನ್ನೇ ಮಾಡಬೇಕು. ಇಸಾಕನು ಏನ್ ಮಾಡಿದ? ನೋಡೋಣ ಬನ್ನಿ. 20ನೇ ವಚನ. ಇಸಾಕನು ರೆಬೆಕ್ಕಳಿಗೆ ಮದುವೆಯಾದಾಗ 40 ವರ್ಷದವನಾಗಿದ್ದ. ಇಸಾಕನ ಹೆಂಡತಿಯು ಬಂಜೆಯಾಗಿರೋದ್ರಿಂದ ಅವನು ಆಕೆಯ ವಿಷಯದಲ್ಲಿ ದೇವರಿಗೆ ಬೇಡಿಕೊಂಡನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದರು. ಮಕ್ಕಳಿಲ್ಲ ಎಂದು ಹೇಳುತ್ತಿರುವ ಸಹೋದರ, ಬೈಬಲ್ ಹೇಳುತ್ತದೆ ನೀವು ಪ್ರಾರ್ಥನೆ ಮಾಡಬೇಕೆಂದು. ರೆಬೆಕ್ಕಳಿಗೆ ಮಕ್ಕಳಾಗದೇ ಇರುವಾಗ ಯಾರು ಪ್ರಾರ್ಥನೆ ಮಾಡಿದ್ರು ಗೊತ್ತಾ? ಹೇಳ್ತೇನೆ ಕೇಳಿ. ಇಸಾಕನು ಪ್ರಾರ್ಥನೆ ಮಾಡಿದ. ಪುರುಷರೇ, ನೀವು ಪ್ರಾರ್ಥಿಸಬೇಕು. ನಿಮಗೆ ಮಕ್ಕಳಿಲ್ಲವೋ? ನನ್ನ ಹೆಂಡತಿ ಪ್ರಾರ್ಥನೆ ಮಾಡ್ತಾಳೆ ಬ್ರದರ್, ಅವಳು ಹೇಗೂ ಮಾಡ್ತಾಳೆ. ಆದರೆ ಗಂಡನಾಗಿ ನೀವು ಕೂಡ ಪ್ರಾರ್ಥಿಸಬೇಕು. ಇಸಾಕನು ಪ್ರಾರ್ಥನೆ ಮಾಡ್ತಾನೆ. ಕುಟುಂಬದಲ್ಲಿ ಸಮಸ್ಯೆ ಬಂದಿತು. ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಅದಕ್ಕೆ ಪರಿಷ್ಕಾರ ಯಾವುದು ತಂದಿತು ಗೊತ್ತಾ? ಪ್ರಾರ್ಥನೆಯೇ ತಂದಿತು. ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತವೆ. ಗಂಡನಿಂದಾಗಿರ್ಬೋದು, ಹೆಂಡತಿಯಿಂದಾಗಿರ್ಬೋದು. ಗಂಡನ ಆಲೋಚನೆ ಸರಿಯಾಗಿಲ್ಲದೇ ಇರ್ಬೋದು, ಹೆಂಡತಿಯ ಆಲೋಚನೆ ಸರಿಯಾಗಿಲ್ಲದೇ ಇರ್ಬೋದು, ಇಲ್ಲವೇ ಅವರ ಪದ್ಧತಿಗಳು ಸರಿಯಾಗಿಲ್ಲದೇ ಇರ್ಬೋದು. ಯಾಕೆಂದರೆ ನಿಮ್ಮ ಹೆಂಡತಿ ಬೆಳೆದು ಬಂದಿರುವ ಆ ಪ್ರಾಂತ್ಯವೇ ಬೇರೆ, ಬೆಳೆದು ಬಂದ ಪದ್ಧತಿಗಳೇ ಬೇರೆ. ಹಾಗೆಯೇ ಹುಡುಗನು ಬೆಳೆದ ಪ್ರಾಂತ್ಯ ಬೇರೆ ಮತ್ತು ಅವನ ಪದ್ಧತಿಗಳು ಬೇರೆ. ಉತ್ತರ ದಕ್ಷಿಣ ಒಂದೊಂದು ದಿಕ್ಕಿಗೆ ಇರುವ ಇವರಿಬ್ಬರನ್ನು ತಂದು ಒಂದೇ ಮನೆಯಲ್ಲಿಟ್ಟಾಗ ಸಹಜವಾಗಿ ಸೆಟ್ಲ್ ಆಗುವುದಕ್ಕೋಸ್ಕರ ಸ್ವಲ್ಪ ಕಾಲ ಟೈಮು ಹಿಡಿಯುತ್ತೆ. ಇದರ ಮಧ್ಯದಲ್ಲಿ ಜಗಳ ಆಡಿ ಒಬ್ಬರನ್ನೊಬ್ಬರು ಹೊಡ್ಕೊಂಡು ಕೂದಲು ಕಿತ್ಕೊಳ್ಳೋದಾದ್ರೆ ಅದು ಒಳ್ಳೆ ಪದ್ಧತಿ ಅಲ್ಲ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ಸಮಸ್ಯೆಯನ್ನು ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಿಕೊಳ್ಳುವುದರಿಂದ ಉಪಯೋಗವಿರಲ್ಲ. ಮತ್ತೆ ಯಾರಿಗೆ ಹೇಳಿದ್ರೆ ಪರಿಷ್ಕಾರ ಸಿಗುತ್ತೆ? ಕರ್ತನಾದ ಯೇಸು ಕ್ರಿಸ್ತನಿಗೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮುಂಜಾನೆಯ ಜಾವದ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಶ್ರೇಷ್ಠವಾದ ವಾಕ್ಯ ಕೇಳುವಂತಹ ಭಾಗ್ಯ ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಮತ್ತು ಕುಟುಂಬವಾಗಿ ಪ್ರಾರ್ಥನೆ ಮಾಡಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವಂತಹ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ಇಸಾಕನ ಜೀವಿತದ ಮೂಲಕ ಅದ್ಭುತವಾದ ಆತ್ಮಿಕ ಪಾಠಗಳನ್ನು ಕಲಿಸಿದ್ದಕ್ಕಾಗಿ, ನಮಗೆ ಎಚ್ಚರಿಕೆಗಳನ್ನು ಉಂಟುಮಾಡಿದ್ದಕ್ಕಾಗಿ, ನಮ್ಮ ಲೋಪ ಗ್ರಹಿಸಿಕೊಳ್ಳುವಂತೆ ಮಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳು. ಕುಟುಂಬದಲ್ಲಿ ಸಮಸ್ಯೆ ಬಂದಾಗ, ಸಂಸಾರದಲ್ಲಿ ಸಮಸ್ಯೆ ಬಂದಾಗ, ಸೊತ್ತಿನ ವಿಷಯದಲ್ಲಿ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ದೇವರೇ ಅವುಗಳನ್ನು ಎದುರಿಸಬೇಕು, ಆ ಸಮಸ್ಯೆಗಳಿಗೆ ಕಾರಣ ಏನೆಂದು ಹೇಗೆ ತಿಳ್ಕೊಳ್ಬೇಕು ಎಂದು ಕಲಿಸಿದಿರಿ. ಮೊದಲು ನಮ್ಮನ್ನು ಬಲಪಡಿಸಿರಿ. ನಮ್ಮ ಕುಟುಂಬದಲ್ಲಿ ಪ್ರೀತಿಯ ಅನುರಾಗವನ್ನು ನೀವೇ ಅತ್ಯಧಿಕಗೊಳಿಸಿರಿ ಎಂದು ನಿಮಗೆ ಎಲ್ಲಾ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.